ಪಂಚದಶಮಿಯ ಮಹೋತ್ಸವ. ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಪಂಚದಶಮಿ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲರೂ ಒಂದು ಸ್ಥಳದಲ್ಲಿ ಸಭೆ ಸೇರಿದರು. ಪಕ್ಕನೆ ಬಲವಾದ ಬಿರುಗಾಳಿ ಬೀಸುತ್ತಿದೆಯೋ ಎಂಬಂತೆ ಶಬ್ದವೊಂದು ಆಕಾಶದಿಂದ ಕೇಳಿ ಬಂತು. ಅದು ಅವರು ಕುಳಿತಿದ್ದ ಮನೆಯಲ್ಲೆಲ್ಲ ಮಾರ್ದನಿಸಿತು. ಅಲ್ಲದೆ ಅಗ್ನಿ ಜ್ವಾಲೆಗಳು ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು. ಅವು ವಿಂಗಡ ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ನೆಲೆಸಿದವು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಆ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಅದೇ ಸಮಯದಲ್ಲಿ ವಿಶ್ವದ ಎಲ್ಲ ದೇಶಗಳಿಂದ ಧರ್ಮನಿಷ್ಠ ಯಹೂದ್ಯರು ಜೆರುಸಲೇಮಿಗೆ ಬಂದು ತಂಗಿದರು. ಆ ಶಬ್ದವನ್ನು ಕೇಳಿದ್ದೇ ಜನರ ದೊಡ್ಡ ಗುಂಪು ಸೇರಿತು. ಭಕ್ತಾದಿಗಳು ಮಾತನಾಡುತ್ತಿದ್ದುದನ್ನು ತಮ್ಮ ತಮ್ಮ ಭಾಷೆಗಳಲ್ಲಿ ಕೇಳಿದ ಜನರು ದಿಗ್ಭ್ರಮೆಗೊಂಡರು. ಅವರೆಲ್ಲರೂ ವಿಸ್ಮಿತರಾಗಿ, ಹೀಗೆ ಮಾತನಾಡುವ ಇವರೆಲ್ಲ ಗಲಿಲಿಯದವರಲ್ಲವೇ? ನಮ್ಮಲ್ಲಿ ಪ್ರತಿಯೊಬ್ಬನು ಇವರು ಮಾತನಾಡುತ್ತಿರುವುದನ್ನು ತನ್ನ ತನ್ನ ಮಾತೃಭಾಷೆಯಲ್ಲೇ ಕೇಳುತ್ತಿರುವುದು ಹೇಗೆ? ನಮ್ಮಲ್ಲಿ ಪಾರ್ತಿಯರು, ಮೀಡಿಯರು ಮತ್ತು ಎಲಾಮಿನವರು, ಮೆಸೊಪೊಟೇಮಿಯ, ಜುದೇಯ ಮತ್ತು ಕಪ್ಪದೋಸಿಯದವರು ಇದ್ದರು. ಪೋಂತ ಮತ್ತು ಏಷ್ಯಾದವರು, ಫ್ರಿಜಿಯಾ ಮತ್ತು ಪಾಂಫಿಲಿಯದವರು ಇದ್ದಾರೆ. ಈಜಿಪ್ಟ್ ಮತ್ತು ಸಿರೇನಿನ ಬಳಿಯಲ್ಲಿರುವ ಲಿಬಿಯ ಪ್ರಾಂತ್ಯದವರೂ ಸೇರಿದ್ದಾರೆ. ಅದಲ್ಲದೆ ನಮ್ಮಲ್ಲಿ ಕೆಲವರು ರೋಮಿನಿಂದ ಬಂದಿದ್ದಾರೆ. ಯಹೂದ್ಯರು, ಯಹೂದ್ಯ ಧರ್ಮಾವಲಂಬಿಗಳು ಆದ ಅನ್ಯರು, ಕ್ರೇಟ ಮತ್ತು ಅರಬಿಯದವರು ಇಲ್ಲಿದ್ದಾರೆ. ದೇವರ ಮಹತ್ ಕಾರ್ಯಗಳನ್ನು ಕುರಿತು ಇವರು ಮಾತನಾಡುತ್ತಿರುವುದನ್ನು ನಾವೆಲ್ಲರೂ ನಮ್ಮ ನಮ್ಮ ಭಾಷೆಗಳಲ್ಲೇ ಕೇಳುತ್ತಿದ್ದೇವಲ್ಲ ಎಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನೀ ಉಸಿರನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ನೀ ಉಸಿರನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ಪ್ರಭು ನನ್ನ ದೇವ, ನೀ ಸರ್ವೋತ್ತಮನು. ಮಹಿಮೆ ಪ್ರತಾಪಗಳಿಂದ ಭೂಷಿತನು. ಸೃಜಿಸಿರುವೆ ಎಲ್ಲವನು ಸುಜ್ಞಾನದಿಂದ, ಜಗವೆಲ್ಲ ತುಂಬಿದೆ ನಿನ್ನ ಸೃಷ್ಟಿಯಿಂದ. ನೀ ಉಸಿರನು ಊದಲು ಹೊಸತಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ನೀ ಉಸಿರನು ಊದಲು ಹೊಸತಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ತಲ್ಲಣಗೊಳ್ಳುವುವು ನೀ ಮುಖ ಮರೆ ಮಾಡಿಕೊಳ್ಳಲು,
ಮಣ್ಣು ಪಾಲಾಗುವುವು, ನೀನವುಗಳ ಉಸಿರ ನಡಗಿಸಲು. ನೀ ಉಸಿರನೂದಲು ಹೊಸದಾಗುವುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ನೀ ಉಸಿರನು ಊದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ನೀ ಉಸಿರನು ಊದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಪ್ರಭು ದೇವನ ಮಹಿಮೆ ಇರಲಿ ಶಾಶ್ವತವಾಗಿ, ಆತ ಸಂತೋಷಿಸಲಿ ತನ್ನ ಸುಕೃತ್ಯಗಳಿಗಾಗಿ. ಆತನಿಗೊಲಿಯಲಿ ನನ್ನ ಧ್ಯಾನ, ಆತನಲ್ಲಿ ಹರ್ಷಿಸಲಿ ನನ್ನ ಮನ. ನೀ ಉಸಿರನು ಊದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ನೀ ಉಸಿರನು ಊದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ ಜಗವೆಲ್ಲವೂ ಜಗವೆಲ್ಲವೂ. ಎರಡನೆಯ ವಾಚನ. ಸಂತ ಪೌಲರು ಕೊರಿಂಥ್ಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಇಷ್ಟು ಮಾತ್ರ ನಿಮಗೆ ಸ್ಪಷ್ಟವಾಗಿ ತಿಳಿದಿರಲಿ, ಪವಿತ್ರಾತ್ಮ ಪ್ರೇರಣೆಯಿಂದ ಮಾತನಾಡುವ ಯಾವಾತನು ಯೇಸುವಿಗೆ ಧಿಕ್ಕಾರ ಎನ್ನಲಾರನು. ಅಂತೆಯೇ ಪವಿತ್ರಾತ್ಮ ಪ್ರೇರಣೆಯಿಂದಲ್ಲದೆ ಯಾವಾತನು ಯೇಸುವೆ ಪ್ರಭು ಎಂದು ಒಪ್ಪಿಕೊಳ್ಳಲಾರನು. ವರದಾನಗಳು ವಿಧ ವಿಧವಾಗಿವೆ, ಅವುಗಳನ್ನು ಕೊಡುವ ಪವಿತ್ರಾತ್ಮ ಒಬ್ಬರೇ. ಸೇವೆಗಳು ವಿಧ ವಿಧವಾಗಿವೆ, ಅವುಗಳನ್ನು ಸ್ವೀಕರಿಸುವ ಪ್ರಭುವು ಒಬ್ಬರೇ. ಶಕ್ತಿ ಸಾಮರ್ಥ್ಯವು ನಾನಾ ವಿಧ, ಅವುಗಳನ್ನು ಎಲ್ಲರಲ್ಲೂ ಸಾಧಿಸುವ ದೇವರು ಒಬ್ಬರೇ. ಪ್ರತಿಯೊಬ್ಬನಲ್ಲಿ ಕಂಡುಬರುವ ಪವಿತ್ರಾತ್ಮರ ವರದಾನಗಳನ್ನು ಸರ್ವರ ಒಳಿತಿಗಾಗಿಯೇ ಕೊಡಲಾಗಿದೆ. ದೇಹ ಒಂದೇ, ಅಂಗಗಳು ಹಲವು. ಆ ಅಂಗಗಳು ಅನೇಕವಿದ್ದರೂ ಅವು ಸೇರಿ ಒಂದೇ ದೇಹವಾಗುತ್ತದೆ. ಅಂತೆಯೇ ಕ್ರಿಸ್ತ ಯೇಸು. ಯಹೂದ್ಯರಾಗಿರಲಿ, ಗ್ರೀಕರಾಗಿರಲಿ, ಪರತಂತ್ರರಾಗಿರಲಿ, ಸ್ವತಂತ್ರರಾಗಿರಲಿ, ನಾವೆಲ್ಲರೂ ಒಂದೇ ದೇಹವಾಗುವಂತೆ ಒಂದೇ ಆತ್ಮದಿಂದ ದೀಕ್ಷಾಸ್ನಾನ ಹೊಂದಿದ್ದೇವೆ. ಒಂದೇ ಆತ್ಮವನ್ನು ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲಾಗಿದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಪವಿತ್ರಾತ್ಮರೇ ಬನ್ನಿ, ನಿಮ್ಮ ವಿಶ್ವಾಸಿಗಳ ಹೃದಯಗಳಲ್ಲಿ ನೆಲೆಸಿರಿ, ಅವರಲ್ಲಿ ನಿಮ್ಮ ತೇಜದ ಪ್ರಭೆಯನ್ನು ಬೆಳಗಿಸಿರಿ. ಹಲ್ಲೆಲೂಯ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದರು. ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಗಳನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹದಾನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ,
ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರೂದಿ, ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಆಜ್ಞೆಯನ್ನ ನಿಮಗೆ ನೀಡಿ ಪ್ರೀತಿ ನಿಮ್ಮಲ್ಲಿ ಬೆಳಗಲಿ. ದೇವರನ್ನು ಸರ್ವರನ್ನು ನನ್ನ ಪರಿಯೇ ಪ್ರೀತಿಸಿ. ಆಜ್ಞೆಯನ್ನ ನಿಮಗೆ ನೀಡಿ ಪ್ರೀತಿ ನಿಮ್ಮಲ್ಲಿ ಬೆಳಗಲಿ. ದೇವರನ್ನು ಸರ್ವರನ್ನು ನನ್ನ ಪರಿಯೇ ಪ್ರೀತಿಸಿ. ಸ್ನೇಹಕ್ಕಾಗಿ ಪ್ರಾಣವಾ ತೆರುವ ತ್ಯಾಗ ಶ್ರೇಷ್ಠವು. ಸ್ನೇಹಕ್ಕಾಗಿ ಪ್ರಾಣವಾ ತೆರುವ ತ್ಯಾಗ ಶ್ರೇಷ್ಠವು. ನನ್ನ ಆಜ್ಞೆ ಪಾಲಿಸಿ ನೀವು ನನ್ನ ಗೆಳೆಯರಾಗ್ವಿರಿ. ನನ್ನ ಆಜ್ಞೆ ಪಾಲಿಸಿ ನೀವು ನನ್ನ ಗೆಳೆಯರಾಗ್ವಿರಿ. ಆಜ್ಞೆಯನ್ನ ನಿಮಗೆ ನೀಡಿ ಪ್ರೀತಿ ನಿಮ್ಮಲ್ಲಿ ಬೆಳಗಲಿ. ದೇವರನ್ನು ಸರ್ವರನ್ನು ನನ್ನ ಪರಿಯೇ ಪ್ರೀತಿಸಿ. ದಾಸರೆಂದು ಕರೆಯನು, ಪಿತನ ವಾಕ್ಯ ಹೇಳ್ವೆನು. ದಾಸರೆಂದು ಕರೆಯನು, ಪಿತನ ವಾಕ್ಯ ಹೇಳ್ವೆನು. ಎನಗೆ ನೀವು ಮಿತ್ರರು, ಸತ್ಯ ನಾನೇ ಹೇಳ್ವೆನು. ಎನಗೆ ನೀವು ಮಿತ್ರರು, ಸತ್ಯ ನಾನೇ ಹೇಳ್ವೆನು. ಆಜ್ಞೆಯನ್ನ ನಿಮಗೆ ನೀಡಿ ಪ್ರೀತಿ ನಿಮ್ಮಲ್ಲಿ ಬೆಳಗಲಿ. ದೇವರನ್ನು ಸರ್ವರನ್ನು ನನ್ನ ಪರಿಯೇ ಪ್ರೀತಿಸಿ. ಆಜ್ಞೆಯನ್ನ ನಿಮಗೆ ನೀಡಿ ಪ್ರೀತಿ ನಿಮ್ಮಲ್ಲಿ ಬೆಳಗಲಿ. ದೇವರನ್ನು ಸರ್ವರನ್ನು ನನ್ನ ಪರಿಯೇ ಪ್ರೀತಿಸಿ.
ಪಾದಕ್ಕೆ ನನ್ನ ಈ ಜೀವನ ಎಂದು ಮುಡಿಪಾಗಿಹೇ ನೀಡಿಹೇ. ನಿನ್ನ ಪಾದಕ್ಕೆ ನನ್ನ ಈ ಜೀವನ ಎಂದು ಮುಡಿಪಾಗಿಹೇ ನೀಡಿಹೇ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಹರಡೋಕೆ ಸಂದೇಶವ ನೀ ಶಕ್ತಿ ದಯ ಪಾಲಿಸು. ರಾಗ ಮೀಟಲು ನೀವೇನೆ ಮಾಡು ನನ್ನ ಸೇವೆ ಕಂಪು ಬೀರಲು ಶ್ರೀಗಂಧ ಮಾಡು ನನ್ನ ಹೃದಯ ಗುಡಿಯ ಬೆಳಗು ನಿರತ ಸ್ಪಂದನ ನಿನ್ನಿಂದಲೇ ಜೀವನ ನಿನ್ನಿಂದಲೇ ಸ್ಪಂದನ ನಿನ್ನಿಂದಲೇ ಜೀವನ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಹರಡೋಕೆ ಸಂದೇಶವ ನೀ ಶಕ್ತಿ ದಯ ಪಾಲಿಸು. ದ್ವೇಷದ ದಾವಾನಲ ಅಳಿಸೋಕೆ ಶಕ್ತಿ ಕೊಡು. ಪ್ರೀತಿಯ ದಿವ್ಯಾಮೃತ ಹರಿಸೋಕೆ ಮುಂದೆ ಬಿಡು. ಸುಳ್ಳು ಅಳಿಸು, ಸತ್ಯ ಉಳಿಸು. ಸುಳ್ಳು ಅಳಿಸು, ಸತ್ಯ ಉಳಿಸು. ನಾನಿನ್ನಯ ಸಾಧನ, ನೀ ನನ್ನಯ ಕಾರಣ. ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಹರಡೋಕೆ ಸಂದೇಶವ ನೀ ಶಕ್ತಿ ದಯ ಪಾಲಿಸು. ನಿನ್ನ ಪಾದಕ್ಕೆ ನನ್ನ ಈ ಜೀವನ ಎಂದು ಮುಡಿಪಾಗಿಹೇ ನೀಡಿಹೇ. ನಿನ್ನ ಪಾದಕ್ಕೆ ನನ್ನ ಈ ಜೀವನ ಎಂದು ಮುಡಿಪಾಗಿಹೇ ನೀಡಿಹೇ. ಓ ದೇವನೇ,
ಒಲವೆಂದ ನೀ ಆಲಿಸು. ಹರಡೋಕೆ ನಾ ಸಂದೇಶವ ನೀ ಶಕ್ತಿ ದಯ ಪಾಲಿಸು. ಪ್ರೀತಿಯ ದಿನವು ಎಂದು ಪ್ರೀತಿಸೋ ದಿನವು, ಯೇಸು ಪ್ರೀತಿ ಅರಿತವರಿಗೆಲ್ಲ ನಿತ್ಯ ಪ್ರೀತಿಯ ದಿನವು. ಈ ಲೋಕದವರ ಪ್ರೀತಿ ಕ್ಷಣಿಕವು, ಯೇಸು ಪ್ರೀತಿಗಿಲ್ಲ ಅಂತ್ಯವು. ಪ್ರೀತಿ ಸ್ವಾರ್ಥವು ಅದಕ್ಕಿಲ್ಲ ತೃಪ್ತಿಯು. ಪ್ರೀತಿಯ ದಿನವು ಎಂದು ಪ್ರೀತಿಸೋ ದಿನವು, ಯೇಸು ಪ್ರೀತಿ ಅರಿತವರಿಗೆಲ್ಲ ನಿತ್ಯ ಪ್ರೀತಿಯ ದಿನವು. ಈ ಲೋಕದವರ ಪ್ರೀತಿ ಕ್ಷಣಿಕವು, ಯೇಸು ಪ್ರೀತಿಗಿಲ್ಲ ಅಂತ್ಯವು. ಈ ಲೋಕ ಪ್ರೀತಿ ಸ್ವಾರ್ಥವು ಅದಕ್ಕಿಲ್ಲ ತೃಪ್ತಿಯು. ಯೇಸುವೇ ನನ್ನ ಪ್ರಿಯನು, ಯೇಸುವೇ ನನ್ನ ಯೇಸು ನಂತರ ಎಲ್ಲವೂ. ಎಲ್ಲ ಪ್ರೀತಿಗಿಂತ ಶ್ರೇಷ್ಠವು ನನ್ನೇಸು ಪ್ರೀತಿಯು, ಅದಕ್ಕಿಲ್ಲ ಸ್ವಾರ್ಥವು, ಅದಕ್ಕಿಲ್ಲ ವೇದವು, ವರ್ಣಿಸಲಾರದ ಪ್ರೀತಿಯು ನನ್ನೇಸು ಪ್ರೀತಿಯು. ಆ ಪ್ರೀತಿಗೊಂದೇ ಆಸೆಯು ನಾ ನಿತ್ಯ ಜೀವ ಹೊಂದುವುದು. ಎಲ್ಲ ಪ್ರೀತಿಗಿಂತ ಶ್ರೇಷ್ಠವು ನನ್ನೇಸು ಪ್ರೀತಿಯು, ಅದಕ್ಕಿಲ್ಲ ಸ್ವಾರ್ಥವು, ಅದಕ್ಕಿಲ್ಲ ವೇದವು, ವರ್ಣಿಸಲಾರದ ಪ್ರೀತಿಯು ನನ್ನೇಸು ಪ್ರೀತಿಯು. ಆ ಪ್ರೀತಿಗೊಂದೇ ಆಸೆಯು ನಾ ನಿತ್ಯ ಜೀವ ಹೊಂದುವುದು. ದಿನವು ಯೇಸು ಪ್ರೀತಿ ಅರಿತವರಿಗೆಲ್ಲ ನಿತ್ಯ ಪ್ರೀತಿಯ ದಿನವು. ಈ ಲೋಕದವರ ಪ್ರೀತಿ ಕ್ಷಣಿಕವು, ಯೇಸು ಪ್ರೀತಿಗಿಲ್ಲ
ಅದಕ್ಕಿಲ್ಲ ತೃಪ್ತಿಯು. ಯೇಸುವೇ ನನ್ನ ಪ್ರಿಯನು, ಯೇಸುವೇ ನನ್ನ ಇನಿಯೇನು, ಯೇಸುವೇ ನನ್ನ ಪ್ರಿಯನು, ಯೇಸುವೇ ನನ್ನ ಇನಿಯೇನು. ಮೊದಲು ನನ್ನ ಯೇಸು, ನಂತರ ಎಲ್ಲವೂ. ಪ್ರೀತಿಯ ದಿನವು ಎಂದು ಪ್ರೀತಿಸೋ ದಿನವು, ಯೇಸು ಪ್ರೀತಿ ಅರಿತವರಿಗೆಲ್ಲ ನಿತ್ಯ ಪ್ರೀತಿಯ ದಿನವು. ಈ ಲೋಕದವರ ಪ್ರೀತಿ ಕ್ಷಣಿಕವು, ಯೇಸು ಪ್ರೀತಿಗಿಲ್ಲ ಅಂತ್ಯವು. ಈ ಲೋಕ ಪ್ರೀತಿ ಸ್ವಾರ್ಥವು, ಅದಕ್ಕಿಲ್ಲ ತೃಪ್ತಿಯು. ಪ್ರೀತಿಯ ದಿನವು ಎಂದು ಪ್ರೀತಿಸೋ ದಿನವು, ಯೇಸು ಪ್ರೀತಿ ಅರಿತವರಿಗೆಲ್ಲ ನಿತ್ಯ ಪ್ರೀತಿಯ ದಿನವು. ಈ ಲೋಕದವರ ಪ್ರೀತಿ ಕ್ಷಣಿಕವು, ಯೇಸು ಪ್ರೀತಿಗಿಲ್ಲ ಅಂತ್ಯವು. ಈ ಲೋಕ ಪ್ರೀತಿ ಸ್ವಾರ್ಥವು, ಅದಕ್ಕಿಲ್ಲ ತೃಪ್ತಿಯು. ಯೇಸುವೇ ನನ್ನ ಪ್ರಿಯನು, ಯೇಸುವೇ ನನ್ನ ಇನಿಯೇನು, ಯೇಸುವೇ ನನ್ನ ಪ್ರಿಯನು, ಯೇಸುವೇ ನನ್ನ ಇನಿಯೇನು. ಮೊದಲು ನನ್ನ ಯೇಸು, ನಂತರ ಎಲ್ಲವೂ. ಎಲ್ಲ ಪ್ರೀತಿಗಿಂತ ಶ್ರೇಷ್ಠವು ನನ್ನೇಸು ಪ್ರೀತಿಯು, ಅದಕ್ಕಿಲ್ಲ ಸ್ವಾರ್ಥವು, ಅದಕ್ಕಿಲ್ಲ ವೇದವು. ವರ್ಣಿಸಲಾರದ ಪ್ರೀತಿಯು ನನ್ನೇಸು ಪ್ರೀತಿಯು, ಆ ಪ್ರೀತಿಗೊಂದೇ ಆಸೆಯು, ನಾ ನಿತ್ಯ ಜೀವ ಹೊಂದುವುದು. ಎಲ್ಲ ಪ್ರೀತಿಗಿಂತ ಶ್ರೇಷ್ಠವು ನನ್ನೇಸು ಪ್ರೀತಿಯು, ಅದಕ್ಕಿಲ್ಲ ಸ್ವಾರ್ಥವು,
ಯೇಸು ಪ್ರೀತಿ ಅರಿತವರಿಗೆಲ್ಲ ನಿತ್ಯ ಪ್ರೀತಿಯ ದಿನವು. ಈ ಲೋಕದವರ ಪ್ರೀತಿ ಕ್ಷಣಿಕವು, ಯೇಸು ಪ್ರೀತಿಗಿಲ್ಲ ಅಂತ್ಯವು. ಈ ಲೋಕ ಪ್ರೀತಿ ಸ್ವಾರ್ಥವು, ಅದಕ್ಕೆ